ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್. ಫ್ರೆಂಡ್ಸ್, ಇವತ್ತು ನಾನು ನಂದೂಸಿಂದ 1 kg ಪ್ರೌನ್ಸ್ ತೊಗೊಂಡು ಬಂದಿದ್ದೀನಿ. ಇವರದು ಎಲ್ಲ ಮೀಟ್ ಆಗಲಿ, ಪ್ರೌನ್ಸು, ಫಿಶ್ಶು ಎಲ್ಲನೂ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಫ್ರೆಶ್ ಕೂಡ ಆಗಿರುತ್ತೆ. ಇವತ್ತು ನಾನು ಈ ಪ್ರೌನ್ಸಿದು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಮಂಗಳೂರು ಸ್ಟೈಲಲ್ಲಿ ಪ್ರೌನ್ಸಿದು ಕರಿ ಮಾಡ್ತಾರೆ, ಹಾಗೆ ಪ್ರೌನ್ಸಿದು ಗಸಿ ಅಂತಲೂ ಹೇಳ್ತಾರೆ. ಈ ಪ್ರೌನ್ಸಿದು ಕರಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಆಯಿತಾ. ಈ ಪ್ರೌನ್ಸ್ ಕರಿ ಹೇಗೆ ಮಾಡೋದು ಅಂತೇಳಿ ನಾವು ನೋಡ್ಕೊಂಡು ಬರೋಣ. ಈ ನಂದೂಸಲ್ಲಿ ಸಿಗೋ ಮೀಟ್ ಆಗಲಿ, ಫಿಶ್ ಆಗಲಿ, ಹಾಗೆ ಚಿಕನ್ ಆಗಲಿ ಎಲ್ಲನೂ ತುಂಬಾ ಟೇಸ್ಟ್ ಆಗಿರುತ್ತೆ. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಆಯಿತಾ. ಈ 1 kg ಪ್ರೌನ್ಸಿಗೆ ಇಲ್ಲಿ ನೀವು ನೋಡ್ಬೋದು 499 rupees ಆಗಿದೆ. 1 kg 99 ಗ್ರಾಮ್ ಅಂದರೆ 1 kg 95 ಗ್ರಾಮ್ ಇಲ್ಲಿ ಪ್ರೌನ್ಸ್ ತಗೊಂಡಿದ್ದೀನಿ. ಅದಕ್ಕೆ 1 kgಗೆ 499 ಆದರೆ ಇಲ್ಲಿ ಟೋಟಲ್ ಪ್ರೈಸ್ ಆಗಿರೋದು ನಮಗೆ 546 rupees. ಸೊ ಇದರದ್ದು ನಾನು ಕರಿ ಹೇಗೆ ಮಾಡೋದಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ಎಲ್ಲರೂ. ಇಲ್ಲಿ ನೋಡಿ, ಇವಾಗ ಪ್ರೌನ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಂದಿದ್ದೀನಿ. ಆಲ್ಮೋಸ್ಟ್ ಅವರು ಎಲ್ಲನೂ ಕ್ಲೀನ್ ಮಾಡಿಯೇ ಕೊಡ್ತಾರೆ, ಹಾಗೆ ನಾನು ಸ್ವಲ್ಪ ಇಲ್ಲಿ ವಾಶ್ ಮಾಡಿಕೊಂಡು ತಂದಿದ್ದೀನಿ. ನೋಡ್ಬೋದು, ನೋಡಿ ದೊಡ್ಡದಿದೆ ಪ್ರೌನ್ಸ್ ಕೂಡ ನೋಡಿ. ಇದರಲ್ಲಿ ನಾನು ಎಲ್ಲನೂ ಇದರಿ ಮಾಡಲ್ಲ, ಇದರಲ್ಲಿ ಒಂದು ಅರ್ಧ ನಾನು ಎತ್ತಿಡ್ತೀನಿ, ಅದನ್ನು ನಾನು ಫ್ರೈ ಮಾಡಿ ತೋರಿಸ್ತೀನಿ, ಪ್ರೌನ್ಸ್ ಫ್ರೈ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ. ಇವಾಗ ಇದರಲ್ಲಿ ಒಂದು ಅರ್ಧದಷ್ಟು ತೆಗೆದು ಅದು ಮತ್ತು ಅದರ ಜೊತೆ ನಾನಿಲ್ಲಿ ಇವತ್ತು ಬೂದ್ ಕುಂಬಳಕಾಯಿನ ನಾನು ತೊಗೊಂಡಿದ್ದೀನಿ. ನೋಡಿ, ಇಲ್ಲೊಂದು ಅರ್ಧ ಬೂದ್ ಕುಂಬಳಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಅದರ ಜೊತೆ ನೋಡಿ, ಇಲ್ಲಿ ನಾನು 2 ಆ್ಯಪಲ್ ಟೊಮೆಟೊನು ಕೂಡ ತೊಗೊಂಡಿದ್ದೀನಿ. ಈ ಬೂದ್ ಕುಂಬಳಕಾಯಿ ಮತ್ತು ಈ ಟೊಮೆಟೊ, ಹಾಗೆ ಅದರ ಜೊತೆ ಈ ಪ್ರೌನ್ಸ್, ಈ ಮೂರನ್ನು ಸೇರಿಸಿ ನಾನು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ರೌನ್ಸ್ ಕರಿ ಮಾಡೋದಕ್ಕೆ ನಾನಿಲ್ಲಿ ನೋಡಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿ ಹೇಳ್ತೀನಿ. ಮೊದಲಿಗೆ ಇಲ್ಲಿ ನಾನೊಂದು 20 ಬ್ಯಾಡಗೆ ಮೆಣಸನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸು ತೊಗೊಂಡಿದ್ದೀನಿ. ಅದರ ಜೊತೆ ಒಂದು 3 ಚಕ್ಕೆ ತೊಗೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ಓಂಕಾಳು ತೊಗೊಂಡಿದ್ದೀನಿ. ನೀವು ಓಂಕಾಳು ಬೇಕಿದ್ರೆ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕಿ. ಹಾಗೆ ಅದರ ಜೊತೆ ನಾನೊಂದು 5 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಮೆಂತೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, 1.5 ಸ್ಪೂನ್ ಆಗುವಷ್ಟು ಇಲ್ಲಿ ಧನಿಯಾ ಕಾಳು ತೊಗೊಂಡಿದ್ದೀನಿ. ಅದರ ಜೊತೆ ನಾನು 1 ಸ್ಪೂನ್ ಆಗುವಷ್ಟು ಜೀರಾ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾನು ಒಂದು ಬಾಣಲೆಗೆ 1 ಸ್ಪೂನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ನೀರುಳ್ಳಿನ ನೋಡಿ ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು. ಸ್ವಲ್ಪ ಹೊತ್ತು ನೋಡಿ ಈ ಥರ ಸ್ವಲ್ಪ ಬಿಸಿ ಆದರೆ ಸಾಕು, ಯಾಕೆಂದರೆ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಬೇಕು. ಇದು ಸಾಕು ಅಂದ್ಕೊಳ್ತೀನಿ. ನಂತರ ಇದಕ್ಕೆ ನಾನು ಇಲ್ಲಿ ನೋಡಿ ಧನಿಯಾ ಹಾಕಿದ್ದೆಲ್ಲ, ಈ ಧನಿಯಾ ಮತ್ತು ಈ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಈ ಧನಿಯಾ ಮತ್ತು ಜೀರಿಗೆಯನ್ನು ಸ್ವಲ್ಪ ಹೊತ್ತು ಇದೇ ರೀತಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆ ನಾನು ಬ್ಯಾಡಗೆ ಮೆಣಸೆಯನ್ನು ತೊಗೊಂಡಿದ್ದೆ ನೋಡಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಕರಿಮೆಣಸು, ಚಕ್ಕೆ, ಹಾಗೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಇದೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಕಾಳು, ಮೆಂತೆ ಕಾಳು ಇವೆಲ್ಲನೂ ನೋಡಿ ಹಾಕಿ ಈ ಥರ ಫ್ರೈ ಮಾಡ್ಕೋಬೇಕು. ಈ ಪ್ರೌನ್ಸ್ ಕರಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಬಾಯ್ಲ್ಡ್ ರೈಸ್ ಜೊತೆ, ಹಾಗೆ ದೋಸೆ, ಚಪಾತಿ, ಇಡ್ಲಿ ಏನೇ ಇರಲಿ, ಈ ಪ್ರೌನ್ಸ್ ಕರಿ ಮುಂದೆ ಡಬಲ್ ಟೇಸ್ಟೇ ಬರುತ್ತೆ. ತುಂಬಾ ಒಳ್ಳೆ ಕಾಂಬಿನೇಷನ್. ಮಕ್ಕಳಿಗಂತೂ ಪ್ರೌನ್ಸ್ ಅಂದರೆ ತುಂಬಾ ಇಷ್ಟ ಅಲ್ವಾ. ನೋಡಿರ್ಬೋದು, ನಾನ್ ವೆಜ್ ಪ್ರಿಯರಿಗಂತೂ
ಅವರ ಮನೆಯಲ್ಲಿ ನೋಡಿ ಮಕ್ಕಳೆಲ್ಲ ಇದ್ದರೆ ಅವರಿಗೆ ಯಾವತ್ತಿದ್ರೂ ಪ್ರೌನ್ಸ್ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾರೆ. ಪ್ರೌನ್ಸ್ ಕರಿ ಆಗಲಿ, ಪ್ರೌನ್ಸ್ ಇದು ಫ್ರೈ ಆಗಲಿ, ಪ್ರೌನ್ಸ್ ಇದು ಚಿಲ್ಲಿ ಆಗಲಿ, ಯಾವುದನ್ನು ಕೂಡ ಅವರು ವೇಸ್ಟ್ ಮಾಡಲ್ಲ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಮೆಣಸೆಲ್ಲ ತುಂಬ ದಪ್ಪಗೆ ಆಗಿದೆ. ಯಾವುದೇ ಕಾರಣಕ್ಕೂ ಮಸಾಲೆನ ಜಾಸ್ತಿ ನೀವು ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಸ್ವಲ್ಪ ಸುಟ್ಟರೆ ಕರಿ ಇದೆಯಲ್ಲ ಫುಲ್ಲು ಟೇಸ್ಟೇ ಚೇಂಜ್ ಆಗಿ ಹೋಗ್ತದೆ. ಅದಕ್ಕೋಸ್ಕರ ಗ್ಯಾಸ್ ಸ್ಟವ್ನ ಆದಷ್ಟು ನೀವು ಮೆಲ್ಲ ಇಟ್ಟು ಈ ಇಂಗ್ರೀಡಿಯೆಂಟ್ಸನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಇದಿಷ್ಟು ಫ್ರೈ ಆದರೆ ಸಾಕು. ಗ್ಯಾಸ್ ಸ್ಟವ್ನ ಇವಾಗ ಆಫ್ ಮಾಡ್ಕೊಳ್ತೇನೆ. ಇದು ಇವಾಗ ತಣ್ಣಗೆ ಆಗಬೇಕು. ಹಾಗೆ ಇದರ ಜೊತೆ ನಾನೊಂದು 2 ಐಟಮನ್ನು ಇವಾಗ ಹಾಕ್ಕೊಳ್ತೀನಿ. ನೋಡಿ ಇಲ್ಲಿ ನೋಡ್ಬೋದು, ಇದು ಗಸಗಸೆ. ಈ ಗಸಗಸೆನ ನಾನೊಂದು ಸ್ವಲ್ಪ ನೋಡಿ ಇಷ್ಟೇ ಸಾಕು, ಇಷ್ಟನ್ನು ಹಾಕ್ತೀನಿ. ಯಾಕಂದರೆ ಇದನ್ನು ಹಾಕೋದ್ರಿಂದ ಕರಿನೂ ತುಂಬ ಟೇಸ್ಟ್ ಬರುತ್ತೆ. ಹಾಗೆ ಕರಿ ಒಂಥರ ಒಳ್ಳೆ ಫ್ರ್ಯಾಗ್ರೆನ್ಸ್ ಬರುತ್ತೆ ಕರಿ. ನೀವು ನೋಡ್ಬೋದು, ಒಂದು ಮಣ್ಣಿನ ಪಾತ್ರೆಗೆ ನಾನು ಈ ಬೂದು ಕುಂಬಳಕಾಯಿ ಹಾಗೆ ಟೊಮೆಟೊ, ಸ್ವಲ್ಪ ನಾನು ಇಲ್ಲಿ ಅರಿಶಿನ ಹಾಗೆ ಉಪ್ಪು, ಅದರ ಜೊತೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಇಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಅರ್ಧ ಹೋಳಿನಷ್ಟು ನಾನು ತೆಂಗಿನ ತುರಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ಗ್ರೈಂಡ್ ಮಾಡ್ಕೊಂಡು ತರ್ತೀನಿ. ನೋಡಿ ಇಷ್ಟು ನೈಸಾಗಿ ಪೇಸ್ಟ್ ಮಾಡಿದರೆ ಸಾಕು. ಇವಾಗ ಇಲ್ಲಿ ನೋಡ್ಬೋದು ನೀವು, ನೋಡಿ ಇದು ಕುದಿ ಬರ್ತಾ ಇದೆ. ಇದು ಇಲ್ಲಿ ಬೇಯ್ತಾ ಇದೆ. ಟೊಮೆಟೊ ಮತ್ತು ಬೂದು ಕುಂಬಳಕಾಯಿ ಇಟ್ಟಿದ್ದಲ್ವ ಬೇಯಲಿಕ್ಕೆ, ಅದು ಇವಾಗ ಬೇಯ್ತಾ ಇದೆ. ಇಲ್ಲಿ ಇದು ಇಷ್ಟು ಬೇಯ್ತಾ ಇದೆಯಲ್ವಾ. ಇವಾಗ ಏನು ಮಾಡ್ತೀನಿ ಅಂದರೆ ಇದರಿಂದ ಸ್ವಲ್ಪ ಅಂದರೆ 1 ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಮಸಾಲೆ, ರುಬ್ಬಿರೋ ಮಸಾಲೆನ ತಗೊಂಡು ನೋಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಜೊತೆ ಇದು ಸ್ವಲ್ಪ ಬೇಯಲಿ ಅಂತೇಳಿ, ಅಂದರೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಇದು ಕೂಡ ಎಳೆಯುತ್ತಲ್ವಾ, 1 ಸ್ಪೂನು ಸಾಕಾಗುತ್ತೆ. ಇದು ಇವಾಗ ಚೆನ್ನಾಗಿ ಬೇಯಲಿ, ಮುಚ್ಚಿಡುವ. ಇದು ಇವಾಗ ಆಲ್ಮೋಸ್ಟ್ ಬೆಂದಿದೆ. ಇಲ್ಲಿ ನೋಡ್ಬೋದು ನೀವು, ನೋಡಿ ಟೊಮೆಟೊ ಎಲ್ಲ ಸಿಪ್ಪೆ ಬಿಟ್ಕೊಂಡಿದೆ. ಇದನ್ನು ಅಷ್ಟೇ ಚೆನ್ನಾಗಿ ಬೆಂದಿದೆ. ಇಲ್ಲಿ ನೋಡಿ ಇಷ್ಟು ಬೆಂದ ಮೇಲೆ ಈ ಪ್ರೌನ್ಸ್ ಇದೆಯಲ್ಲ, ಈ ಪ್ರೌನ್ಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇದೂ ಅಷ್ಟೇ ಇದರಲ್ಲಿ ಚೆನ್ನಾಗಿ ಬೇಯಬೇಕು. ಇದೊಂದು ಬೇಯಲಿಕ್ಕೆ ಒಂದು 10 ನಿಮಿಷ ಸಾಕು. ನೋಡ್ಬೋದು ಈಗಲೇ ಇದು ಸುಂಡ್ತಾ ಇದೆ. ನೋಡಿ ಇದಕ್ಕೆ ಹಾಕಿದ ತಕ್ಷಣವೇ ಹೇಗೆ ಸುಂಡೋಯ್ತು ನೋಡಿ. ಸ್ವಲ್ಪ ಹೊತ್ತು ಬೇಯಲಿ, ಹಾಗೆ ಬಿಡುವ. ಮುಚ್ಚಿಡ್ತೇನೆ. ಪ್ರೌನ್ಸ್ ಎಲ್ಲ ಸುಂಡಿದೆ. ಹಾಗೆ ನೀರು ಕೂಡ ನೋಡಿ ಎಲ್ಲ ಇಲ್ಲಿ ಬಾಯ್ಲ್ಡ್ ಆಗಿ ನೋಡಿ ಕಾಲು ಭಾಗದಷ್ಟು ಬಂದಿದೆ. ಇದೀಗ ಚೆನ್ನಾಗಿ ಬೆಂದಿದೆ. ಇಲ್ಲಿ ಪ್ರೌನ್ಸ್ ಎಲ್ಲ ನೋಡ್ಬೋದು, ನೋಡಿ ಚೆನ್ನಾಗಿ ಬೆಂದಿದೆ. ಇದು ಈ ಟೈಮಲ್ಲಿ ರುಬ್ಕೊಂಡಿಟ್ಟಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಹಾಗೆ ಈ ಉಳಿದಿರೋ ಮಸಾಲೆ ಇದೆಯಲ್ಲ, ಇದಕ್ಕೆ ನಾನು ನೀರು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಇದಕ್ಕೇನೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರು ಎಲ್ಲ ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಈ ಟೈಮಲ್ಲೇ ನಾವು ಉಪ್ಪು ಬೇಕು ರುಚಿಗೆ ಅಷ್ಟು ಇಲ್ಲಿ ಸೇರಿಸ್ಕೋಬೇಕು.
ಈ ಒಗ್ಗರಣೆ ರೆಡಿ ಮಾಡಿಕೊಂಡ್ರೆ ಇವತ್ತಿನ ರೆಸಿಪಿ ಕಂಪ್ಲೀಟ್ ಆಗುತ್ತೆ. ಇದಿಷ್ಟು ಆದರೆ ಇವತ್ತಿನ ಗ್ರೇವಿ ಇದು ರೆಡಿ ಆಯಿತು. ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡಲಿಕ್ಕೆ ಪಾತ್ರೆಗೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಹಾಕ್ಕೊಳ್ತೀನಿ. ಈ ಕಸೂರಿ ಮೇಥಿ ಪ್ರೌನ್ಸ್ ಕರಿಗೆ ಹಾಕೋದ್ರಿಂದ ಪ್ರೌನ್ಸ್ ಕರಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸ್ವಲ್ಪ ಹೊತ್ತು ಇವಾಗ ಬಿಸಿ ಆಗಲಿ. ಈಗ ಕಸೂರಿ ಮೇಥಿ ಬಿಸಿ ಆದಮೇಲೆ ಇದಕ್ಕೆ ನಾನು ನೋಡಿ ಇಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಈ ಸಾಸಿವೆನೂ ಅಷ್ಟೇ ಚಿಟಪಟ ಅಂತ ಹೇಳಿ ಸಿಡಿದ ಮೇಲೆ ಇಲ್ಲಿ ಏನು ನೋಡಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೋಬೇಕು. ಇಲ್ಲಿ ನಾನು ಅರ್ಧ ನೀರುಳ್ಳಿನ ಈ ಥರ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಅದರ ಜೊತೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಇಟ್ಟಿದ್ದೀನಿ. ಇದೀಗ ನೋಡ್ಬೋದು ನೋಡಿ ಇಲ್ಲಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಹೇಳಿ ಸಿಡಿತಾ ಇದೆ. ಈ ಟೈಮಲ್ಲಿ ನಾನು ನೀರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ನೀರುಳ್ಳಿ ಸ್ವಲ್ಪ ಕೆಂಪಾಗಿ ಹಾಕಬೇಕು. ಈ ನೀರುಳ್ಳಿ ಕೆಂಪಗೆ ಆದಮೇಲೆ ನಾನು ಬೆಳ್ಳುಳ್ಳಿ ಕೂಡ ಸೇರಿಸಿದ್ದೀನಿ. ಹಾಗೆ ಅದರ ಜೊತೆ ನಾನು ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಇಲ್ಲಿ ರೆಡಿ ಆಯಿತು ಒಗ್ಗರಣೆ. ಈ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪ್ರೌನ್ಸ್ ಗ್ರೇವಿಗೆ ಹಾಕ್ಕೊಳ್ತಾ ಇದ್ದೀನಿ. ಗಮ್ಮಂತಿದೆ. ಸೊ ಇವತ್ತಿದು ರೆಸಿಪಿ ರೆಡಿ ಆಯಿತು. ನಿಮಗೆಲ್ಲರಿಗೂ ಇವತ್ತಿದು ರೆಸಿಪಿ ಇಷ್ಟ ಆಗಿದ್ರೆ ಏನು ಮಾಡಬೇಕು, ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೇ ಹತ್ರ ಇರುವ ಬೆಲ್ ಬಟನ್ನ ಆದಷ್ಟು ಎಲ್ಲರೂ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ನಿಮಗೆ ವಿಡಿಯೋ ಹಾಕಿದರೆ ಅದರ ನೋಟಿಫಿಕೇಷನ್ ಡೈರೆಕ್ಟ್ ನಿಮಗೆ ಬರುತ್ತೆ. ಆವಾಗ ನನ್ನ ವಿಡಿಯೋ ನಿಮಗೆ ಆದಷ್ಟು ರೀಚ್ ಆಗುತ್ತೆ. ಸೊ ಎಲ್ಲರಿಗೂ ಇದೊಂದು ನೆನಪಿರಲಿ, ಓಕೆನಾ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಲ್ವಾ. ಈ ಪ್ರೌನ್ಸ್ ಕರಿನ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ರುಚಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ. ಸೊ ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್. చుండు ఎట్టిద కజిపు ఎడుండా ఇష్టాండా అందా అందు ఏరు నిన్న కైతల్లు అన్నికు బోడు ಯಾಕೇನು ಅನಿ ಪ್ರಾನ್ಸ್ ಬೇಕಾ ಅನಿಗೆ? ಕೊಡು ಅಣ್ಣ, ನಂಗೂ ಕೊಡು. ಎಷ್ಟು ಬೇಕು ಪ್ರಾನ್ಸ್? ಅನಿ ಇಲ್ಲಿ ನೋಡು. ಅನಿ ಹಾಯ್ ಹಾಯ್ ಮಾಡು ಎಲ್ರಿಗೂ. ಹಾಯ್, ಎಲ್ರು ಹೇಗಿದ್ದೀರಾ? ಅಣ್ಣ ಊಟ ಮಾಡು, ಊಟ ಮಾಡು, ನಾನೇ ನೋಡ್ತೀನಿ.